ಡಾರ್ಕ್ ಕಲರ್ಸ್ ಉಡಿಸ್ಬಾರ್ದು ದೇವರಿಗೆ. ಬೆಳ್ಳಿ ಕಾಯಿನ್ನ ಕೊಡ್ತಾ ಇದ್ದೀನಿ ರಿಟರ್ನ್ ಗಿಫ್ಟ್ ಆಗಿ. ಸಂಪೂರ್ಣವಾದ ರಿಟರ್ನ್ ಗಿಫ್ಟ್ ರೆಡಿ ಆಗಿದೆ. ಬೆಳಿಗ್ಗೆ ಹೊಗೆ ಬರ್ತಿತ್ತಲ್ಲ, ಹಂಗೆ ಅನ್ಕೋಬೇಕಾಯ್ತು. ನೀನು ಒಟ್ಟಿಗೆ ಬರ್ತೀರಲ್ಲ, ಅವಾಗ ಒಟ್ಟಿಗೆ ಕೊಡ್ತೀನಿ ಕುಂಕುಮ. ಬರ್ತಿತ್ತು ದೇವ್ರು. ಇವಾಗ ಓಪನ್ ಮಾಡ್ಲಾ? ಹಾಕೊಂತೀವಿ. 4 ವರ್ಷ ಆಗಿರ್ಬೋದು ಈ ಲೆಹಂಗಕ್ಕೆ. ಅದಕ್ಕೆ ಸೀರೆನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಒಂಥರ ಡಿಫ್ರೆಂಟ್ ಆಗಿದೆ. ಅವೆಲ್ಲ ಹೇಳ್ಬಾರ್ದು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ. ಹಲೋ, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ವರಮಹಾಲಕ್ಷ್ಮಿ, ನಾಳೆ ಹಬ್ಬ. ಇವಾಗ ಆಚೆ ಹೊರಟಿದ್ದೀವಿ. 2 ದಿನ ಹಿಂದೆ ಒಂದು ಡೆಕೋರೇಷನ್ ಮಾಡಿದ್ವಿ ಸುಮ್ಮನೆ ಸ್ಯಾಂಪಲ್ಗೆ ಅಂತ. ಬಟ್ ಅದು ಫ್ಲಾಪ್ ಆಯಿತು. ಸೊ ಬೇರೆ ಏನಾದರೂ ಆಗುತ್ತಾ ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ಇವಾಗ ಹೊರಗೆ ಹೋಗ್ತಾ ಇದ್ದೀವಿ. ಬಾಳೆ ಎಲೆ ಮತ್ತು ಪೂಜೆ ಐಟಮ್ಸು, ಆಮೇಲೆ ಬಳೆ, ಆಮೇಲೆ ನನ್ನ ಬ್ಲೌಸ್ ಇಷ್ಟು ತರಬೇಕು. ಹೊರಗಡೆ ಕೆಲಸ ಏನೂ ಇಟ್ಕೊಂಡಿಲ್ಲ, ತುಂಬ ಟ್ರಾಫಿಕ್ಕು, ಆಮೇಲೆ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಾರೆ ಅಂತ. ಅದಕ್ಕೆ ಫ್ರೂಟ್ಸು, ಹಣ್ಣು, ಕಾಯಿ ಅದೆಲ್ಲ ಮೊದಲೇ ತಂದಿಟ್ಕೊಂಡಿದ್ದೀವಿ. ಇವತ್ತು ಸ್ವಲ್ಪ ಅಷ್ಟೇ, ಆಮೇಲೆ ರಾತ್ರಿಯಿಂದ ಸ್ಟಾರ್ಟ್. ಮನೆ ಒಳಗಡೆ ಕೆಲಸ ಜಾಸ್ತಿ ಇರುತ್ತಲ್ಲ, ಮಾಡ್ಕೋಬೇಕು. ಇದು ಬರೀ ಇದೇ ಕಲರ್ ಇಲ್ವಾ? ಇದು 3 ಮಾರ್ಕ್ ಕೊಡಿ. ಆರೆಂಜ್, ಬರೀ ಆರೆಂಜ್. ನಾವಿವಾಗ ಆಚೆ ಎಲ್ಲ ಹೋಗಿ ಬಂದು, ಚೇತು ಮನೇಲಿ ಸ್ವಲ್ಪ ಡೆಕೋರೇಷನ್ ಐಟಮ್ಸ್ ಇತ್ತು, ಅದನ್ನ ತಗೊಂಡು ಹೋಗೋಣ ಅಂತ ಬಂದೆ. ಅಂದರೆ ಅದೆಲ್ಲ ಬೇಡ, ಅದು ಜಾತ್ರೆ ಮಾಡೋಣ ಈ ಸರಿ. ಆ್ಯಂಡ್ ಚೇತು ಮನೆಯಲ್ಲೂ ಸಿಂಪಲಾಗಿ ನಾಳೆ ಪೂಜೆ ಮಾಡ್ತಾರೆ. ಆ್ಯಂಡ್ ಇವತ್ತು ನಮ್ಮ ಎಲ್ಲೇ ಉಳ್ಕೊಂಡು ನನಗೆ ಹೆಲ್ಪ್ ಮಾಡ್ತಿದ್ದಾಳೆ. ಗೈಸ್, ಏನಮ್ಮ ಇದು ಚೆನ್ನಾಗಿದೆ. ಆಮೇಲೆ ಕೊಡು, ನಾನು ಒಂದು ಹಾಕ್ತೀನಿ. ಸೇಮ್ ಗಣಪತಿ ಪೆಂಡಲಲ್ಲಿ ಆರ್ಕೆಸ್ಟ್ರಾ ಬರ್ತಿತ್ತು ಗೊತ್ತಾ ಮುಂಚೆ? ಸೇಮ್ ಅದೇ ಥರ ಇದೀವಿ ಇಬ್ಬರು. ನೀನು ಅದೇ ಥರ ಕಾಣ್ತಿದ್ಯಾ? ನೀನು ಸೇಮ್ ಟು ಸೇಮ್. ಕಾರ್ ಫುಲ್ ಲಗೇಜ್ ಗೈಸ್. ನನ್ನ ತಮ್ಮಂಗೆ ಕಾಲ್ ಮಾಡ್ತಾ ಇದ್ದೀನಿ, ಅವ್ನು ಪಿಕ್ ಮಾಡ್ತಾ ಇಲ್ಲ. ಅಮ್ಮ ಬಾರಪ್ಪ ಹೊರಗಡೆ ಒಂಚೂರು. ಹೊರಗಡೆ ಬಂದೀನಿ ಟೌನಿಗೆ. ಇದೆಲ್ಲ ತೆಗ್ದು ಒಂದು ರೌಂಡ್ ಕ್ಲೀನ್ ಮಾಡಿ ಜೋಡಿಸ್ಬೇಕು. ತುಂಬ ಕೆಲಸ ಇದೆ, ಇದು ವರ್ಷದೇ ಇರೋದಿಲ್ಲ. ಹೋದ ಸರಿ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ದೆ ಅನ್ಸುತ್ತಲ್ಲ, ಲೇಟ್ ಆಯಿತು. ಬೇಗ ಮಾಡಬೇಕು. ಇಷ್ಟು ಸ್ಲೋ ಆಗುತ್ತೆ. ನಾನು ತುಂಬ ಬೇಗ ಮಾಡಿದೆ. ಅಲ್ಲ, ನನ್ನ ನೋಡಿ ನೀನು ಇನ್ಸ್ಪಿರೇಷನ್ ತಗೋಬೋದಲ್ವಾ? ಜೋಕ್. ಏನೋ ಸರ್ಕಸ್ ಮಾಡ್ತಿದ್ದಾಳೆ. ಎಂತ ಮಾಡಿದೆ? ಗುಂಪಿನ ಹಾಕ್ತಾ? ಯಪ್ಪ, ನಾವು ಗೋಡೆಗೆಲ್ಲ ಅಂಟಿಸಿ ಲಾಸ್ಟಿಗೆ ಫೈನಲ್ ಗುಂಪಿನ ತಂದು ಹಾಕ್ತಾ ಇದ್ದೀವಿ. ಯಾವುದಕ್ಕೂ ಅಂಟ್ತಾ ಇಲ್ಲ, ಟೇಪು ಅಂಟಿಲ್ಲ. ಲಾಸ್ಟಿಗೆ ಈ ಟೇಪು ತಂದ್ವಿ, ಬಟ್ ಇದು ವರ್ಕ್ ಆಗಲಿಲ್ಲ. ಎಲ್ಲ ಕಿತ್ತಿ ಬರ್ತಿದೆ. ಮೊನ್ನೆಯಿಂದ ನೋಡಿ ನಾವು ಹೆಂಗೆ ಕಿತ್ತಿರೋದು, ಏನೇನೋ ಹಾಕಿ ಮಾಡಿರೋದು. ಕ್ರಿಯೇಟಿವ್ ಮೈಂಡ್. ಏನು ಮಾಡಿಬಿಟ್ಟು ಮಧ್ಯೆ ಕಟ್ಕೋಬೇಕು. ಇದು ಹಾಗಾಗಿ ಈ ಥರ ಬರ್ತಿರುತ್ತೆ. ನಾವು ಹಿಂಗೆ ಮಾಡ್ತಿರ್ಬೇಕು. ಅವಾಗ ಬಿಡಿ ಹೂವು ಬರುತ್ತೆ, ಅಥವಾ ಬೇರೆ ಕಡೆ ಯೂಸ್ ಮಾಡಬೇಕು. ಮುಖ ತೋರಿಸಿ ಮೇಡಮ್. ಅಯ್ಯ ಎಲ್ಲಿ ಅದಕ್ಕೆ ಏನು ಮಾಡ್ಬೇಕು ಗೊತ್ತಾ? ಇಲ್ಲಿ ತೂತಾಕಿ ಹಿಂಗೆ ಚುಚ್ಚಬೇಕು ಅಷ್ಟೇ. ಅದಕ್ಕೆ ಪಿನ್ನೆಲ್ಲ ಹೊಡೆದ್ರೆ ಅದು ಅದು ಹೂವು ಕಣೆ. ಹೂವಕ್ಕೆ ಹಾರ್ಮ್ ಮಾಡಬಾರ್ದು. ಇವಾಗ ನೋಡು, ನಾನು ಒಂದು ಹೂವು ಥರ ನನಗೆ ಹಾರ್ಮ್ ಮಾಡಿದ್ರೆ ನಂಗೆ ಹರ್ಟ್ ಆಗುತ್ತಲ್ವ, ಆ ಥರ. ಅಷ್ಟೇ ನೋಡು. ಇದನ್ನ ಯಾಕೆ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತೀಯಾ? ಒಂದು ಗುಂಪಿನ ತೊಗೊಂಡು ಚುಚ್ಚು ಫಸ್ಟು. ಗುಂಪಿನ ಬೇಡವಾ? ಭೂಮಿಕಾ, ಒಂದು ಬಿಟ್ಟು ಒಂದು ಹಾಕು. ಐ ಹ್ಯಾವ್
ಟೂ ಆಪ್ಷನ್ ಆಯಿತಾ. ಒಂದು ಸಿಲ್ಕ್ ಸ್ಯಾರಿ, ಇನ್ನೊಂದು ಸಿಲ್ಕ್ ಸ್ಯಾರಿನೇ, ಬಟ್ ಇದು ಚೇತನಂದು. ಎರಡರಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದು. ಅಯ್ಯಯ್ಯೋ ಕೊಡು, ಯಾವುದೇ ಕಾರಣಕ್ಕೂ ಡಾರ್ಕ್ ಕಲರ್ಸ್ ಉಡಿಸ್ಬಾರ್ದು ದೇವರಿಗೆ. ಯಾಕೆ ಅದು ಚೆನ್ನಾಗಿ ಕಾಣುತ್ತೆ, ಬೇಡ ನಮ್ದೇ ಇದು ಕರೆಕ್ಟ್. ಉಡಿಸ್ಬಾರ್ದ? ಆ ಸರಿ ಉಡ್ಸಲ್ಲ ಆಗಲ್ಲ. ಯಾಕೆ ಆ ಥರ ಏನು ಹಸಿರು ಈ ನೀಲಿ ಅದೆಲ್ಲ ಅಂದ ತಕ್ಷಣ ಹಸಿರು, ನೀಲಿ, ಕೆಂಪು. ಅದೇ ಅಲ್ಲ, ಯಾರೋ ಕಮೆಂಟ್ ಮಾಡಿದ್ರು ಬರೀ ಭೂಮಿಕಾ ಮಾತ್ರ ಶಾಪ್ ಮಾಡಿದ್ದಾರೆ. ಚೇತನ ಅವತ್ತು ತಗೊಂಡ್ಲು, ಬಟ್ ಚೇತನ ಹೇಳಿಲ್ಲ ಅಷ್ಟೇ. ಬರೀ ನಾನು ಒಬ್ಳೆ ತಗೊಳ್ಳಲ್ಲ ಆಯ್ತಾ. ದಿಸ್ ಇಸ್ ಮೈ ಸ್ಯಾರಿ, ದಿಸ್ ಇಸ್ ಮೈ ಸ್ಯಾರಿ ನಂಗೆ ಗೈಸ್. ತುಂಬಾ ಇಷ್ಟ ಆಯ್ತು ಇವಳು ಸೀರೆ, ತುಂಬಾ ಚೆನ್ನಾಗಿದೆ ಆಕ್ಚುಲಿ. ರೇರ್ ಕಲರ್ ಗೊತ್ತಿಲ್ಲ ಇದು ಒಂಥರ ಬ್ಲ್ಯಾಕಿಶ್ ಬ್ರೌನ್ ತರ ಅಲ್ವಾ, ಅದಕ್ಕೆ ಅದು. ಸೀರೆ ನೀವು ಫೇಮಸ್ ಆಗೋದು ನಿಮಗೆ ಇಷ್ಟ ಇದೆಯಾ ಇಲ್ವಾ? ಮತ್ತೆ ದೇವ್ರಿಗೆ ಸೀರೆ ಉಡಿಸ್ಬೇಕಾದ್ರೆ ಹಸಿರು ಇರಬೇಕು, ಇಲ್ಲ ಅಥವಾ ನೀಲಿ ಬಣ್ಣ ಇರಬೇಕು, ಇಲ್ಲ ಕೆಂಪು ಇರಬೇಕು. ಬ್ಲ್ಯಾಕ್ ಮೋಸ್ಟ್ಲಿ ಉಡ್ಸಲ್ಲ. ಇದೊಂಥರ ಬ್ಲ್ಯಾಕ್ ಕಲರ್ ಬಟ್ ಆದ್ರೆ ಈ ತರ ಸ್ವಲ್ಪ ಈ ತರ ಕಲರ್ ಕಡಿಮೆ ಉಡ್ಸೋದು. ರೆಡ್ ಅದೆಲ್ಲ ಉಡಿಸ್ಬೋದು. ಉಡ್ಸಾಯ್ತಾವ ಇದಕ್ಕ ಅವ್ವ. ಪೂಜೆನ ಮಾಡ್ತಿದ್ಲ, ಇನ್ನೇನು ನಾಳೆ ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ, ಇವಾಗಲೇ ಮಾಡಿ. ಅಲ್ಲ ನಾಳೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ. ಏನಾಗಲ್ಲ, ಒಂದ್ 20 ನಿಮಿಷ ಬಂದು ಪಟ್ ಅಂತ ಹೋಗಿ. ಕೆಲಸ ಇಲ್ಲ. ಚೆನ್ನಾಗಿ ಕೊಟ್ರ. ಏನಾದ್ರು ಮಾತಾಡಪ್ಪ. ಹಾಯ್, ಹೌ ಆರ್ ಯು? ಪ್ಲೀಸ್ ಬಾರೆ, ಕೆಲಸ ಮಾಡ್ಬಾರೆ ಬಾರಲ್ಲಿ. ನನಗೆ ಸಮ ಬರಬೇಕು. ಉದ್ದ ಆಯ್ತು ಇದು, ಉದ್ದ ಆಯ್ತು, ಉದ್ದ ಆಯ್ತು. ಚಳಿ ಸ್ಟ್ರೈಟ್ನರು ದೇವ್ರಿಗೆ ಅದನ್ನೆಲ್ಲ ಮಾಡಬಾರ್ದು. ಅಂಕಲ್ ಫುಲ್ ಅಪ್ಡೇಟ್ ಆಗಿದ್ದಾರೆ. ನೋಡಿ, ಒಂದು ಇನ್ಫ್ಲೂಯೆನ್ಸರ್ ಇಂದ ಮನೆಯಲ್ಲಿ ಒಂದು ಇನ್ಫ್ಲೂಯೆನ್ಸರ್ ಇದ್ರೆ ಈ ತರ ಎಲ್ಲ ಆಗತ್ತೆ. ಏನಂತೆ ಹೋಗ್ಬೇಕಾ? ನನಗೆ ಬೈತಿದ್ಯೋ ಹೊಗ್ಳುತ್ತಿದ್ಯೋ ಗೊತ್ತಾಗ್ತಿಲ್ಲ. ಇವಾಗ ನಾನು ಸೀರೆ ಉಡಿಸ್ತಾ ಇದ್ದೀನಿ. ಟೈಮ್ ಬಂದು 11:30. ಸೊ ಪ್ರತಿ ವರ್ಷವೂ ನಾನೇ ಉಡಿಸ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮೊದಲನೇ ವರ್ಷ ನಮ್ಮಮ್ಮ ಹೇಳ್ಕೊಟ್ಟಿದ್ರು. ಸೊ ನೆನಪಿದೆ, 2 ಅಂದರೆ ಈ ಥರ ನೆರಿಗೆ ಮಾಡಿಕೊಂಡು ಡಿವೈಡ್ ಮಾಡ್ಕೋಬೇಕು. ಸೊ ಈ ಕಡೆ ಸೆರ್ಗಿದೆಯಲ್ಲ ಅದು ಸಪ್ರೇಟ್. ಆ್ಯಂಡ್ ಆಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್. ಸ್ಟ್ರೈಟ್ ಇದೆಯಾ ನೋಡ್ಚಿತ್ತು. ಕೆಳಗಡೆಗೆ ನಾವು ಅಕ್ಕಿ ತುಂಬಿದ್ದೀವಿ, ಕೆಳಗಡೆ ಅಕ್ಕಿ ತುಂಬಿದ್ದೀವಿ. ಸೊ ಮೇಲ್ಗಡೆ ಬೆಳಿಗ್ಗೆ ಹಾಕೋದು. ಇದನ್ನು ಚೇತು ನೀನು ಬರಬೇಕು ಹೆಲ್ಪಿಗೆ. ಸ್ಟಾರ್ಟಿಂಗ್ ಒಂದು ಮಾತ್ರ ಓಪನ್ ಮಾಡಿ ಇಲ್ಲಿಗೆ ಪಿನ್, ಫಸ್ಟ್ ಪಿನ್ ಹಾಕೋಬಿಡ್ತೀನಿ. ಟೈಟಾಗಿ ಕ್ಲೀನಾಗಿ ಕುತ್ಕೋಬೇಕು ಅನ್ನೋ ಥರ. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟ್ ಹಾಕಿದ್ರೆ ಕ್ಲೀನಾಗಿ ಕುತ್ಕೊಳ್ಳುತ್ತೆ ಸೀರೆ. ಇದನ್ನು ಓಪನ್ ಮಾಡಬಾರ್ದು, ಆಮೇಲೆ ಲಾಸ್ಟಿಗೆ ಓಪನ್ ಮಾಡಬೇಕು. ಸೆರ್ಗು ತೋಟಮ್ಮ, ಸೆರ್ಗು ಈ ಕಡೆ ಆ ಕಡೆನಾ? ಹಿಂಗೆ ಕರೆಕ್ಟಾ? ಇದು ಇವಾಗ ಓಪನ್ ಮಾಡಲಾ? ಓಕೆನಾ? ಸೊಂಟದ ಪಟ್ಟಿ ಹಾಕ್ತೀನಿ ಇವಾಗ.
ಸೊ ಇಷ್ಟು ಅರೇಂಜ್ ಮಾಡಿಟ್ಟಿದ್ದೀವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಪೂಜೆಗೆ ಹ್ಞೂ ಅಪ್ಪ ಮಲ್ಕೊತೀವಿ ಬೈತಿದ್ದಾರೆ ಮಲ್ಕೊಳ್ಳಿ ಅಂತ. ಬೆಳಗ್ಗೆ 4 ಗಂಟೆಗೆ ಎದ್ದು ಸೊ ಸ್ನಾನ ಮಾಡಿಕೊಂಡು ಮುಂದ್ಗಡೆ ಒಂಚೂರು ಅರೇಂಜ್ಮೆಂಟ್ಸ್ ಇದೆ, ಅದನ್ನು ಮಾಡಿಕೊಂಡು ಇಲ್ಲಿಗೆ ಬಂದು ಮಾಡಬೇಕು. ಇನ್ನು ಅಮ್ಮಂದು ಪೂಜೆ ಮತ್ತು ಊಟ ಡಿಪಾರ್ಟ್ಮೆಂಟ್ ಇಷ್ಟಾಯಿತು. ಸುಸ್ತಾಯಿತು. ಎಲ್ಲರಿಗೂ ಶುಭೋದಯ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಮಾಡಿಕೊಂಡು ಕಸನೆಲ್ಲ ಒರೆಸಿ ಸೊ ಇವಾಗ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ಇವತ್ತು ನಮ್ಮ ಮನೆಯ ರಂಗೋಲಿ ಅಮ್ಮ ಬಿಡಿಸಿದ್ದು, ನಾನಲ್ಲ, ನನಗೆ ಬಿಡ್ಸೋಕ್ಕೆ ಬರಲ್ಲ, ಬಟ್ ಹೆಲ್ಪ್ ಮಾಡಿದೆ. ಸೊ ಇವಾಗ ಬಾಗ್ಲಿಗೆ ಒಂಚೂರು ಡೆಕೋರೇಷನ್ ಮಾಡಿ ಒಳಗಡೆ ಹೋಗ್ಬೇಕು. ಬನ್ನಿ. ಅದು ಇಡಬೇಕಾ ಅಮ್ಮ? ಇಡಬೇಕು. ಸ್ವಾಹಾ. ಓಂ ಪ್ರಜಾಪತಯೇ ಇದಂ ಮಮ. ಓಂ ಪ್ರಜಾಪತಯೇ ಇದಂ ನಮಃ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತ. ಬೆಳಿಗ್ಗೆ ಹೊಗೆ ಬರ್ತಿತ್ತಲ್ಲ, ಹಂಗೆ ಅನ್ಕೋಬೇಕಾಯ್ತು. ಮನೆಯೆಲ್ಲ ಹೊಗೆ ಮಾಡಬೇಕು ಅಂತ ಅವಳು ಅಲ್ಲೇನೆ. ಈ ಥರ ಎಲ್ಲ ಪೋಸ್ಟ್ ಮಾಡ್ತಾರೆ. ಇದ್ಯಾವ ಹಾಡು? ಚೆನ್ನಾಗಿದೆ ಆ್ಯಕ್ಚುಲಿ. ಫುಲ್ಲು ಪರದೇಶಿಯ ಲಕ್ಷ್ಮೀ ಪೂಜೆ ದಿನ ಅವೆಲ್ಲ ಹೇಳ್ಬಾರ್ದು. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ. ಈ ಹಾಡು ಹೇಳ್ಬೇಕಾ? ದಿನ ಫುಲ್ ಇದೆ ಹಾಡು ಹೇಳ್ಬೇಕಾ? ಬಡವರ ಮನೆಗೆ 8:45ಕ್ಕೆ ಪೂಜೆ ಮುಗಿಬೇಕಾಗಿತ್ತು. ಸೊ ಬೇಗ ಪೂಜೆ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಸ್ಟಾರ್ಟಿಂಗಲ್ಲಿ ಅಗ್ನಿಹೋತ್ರ ಮಾಡಿ, ಆಮೇಲೆ ಒಳಗಡೆ ಪೂಜೆ ಮಾಡಿ, ಆಮೇಲೆ ಇಲ್ಲಿ ಪೂಜೆ ಮಾಡಿ, ನೈವೇದ್ಯಕ್ಕೆ ಒಂಚೂರು ಲೇಟ್ ಆಯಿತು. ಅದಕ್ಕೋಸ್ಕರ ಸ್ವಲ್ಪ ಇಟ್ಬಿಟ್ಟು ಬೇರೆದು ಇವಾಗ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಬೆಳಗಿಂದ ಏನೂ ಕುಡ್ದಿಲ್ಲ, ಅಂದರೆ ಏನೂ ತಿಂದಿಲ್ಲ, ಕುಡ್ದಿಲ್ಲ. ಹೊಟ್ಟೆ ತುಂಬ ಹಸಿತಿದೆ. ರಾತ್ರಿ ಬೇರೆ ತುಂಬ ಲೇಟಾಗಿ ಮಲ್ಕೊಂಡೆ, ಆಮೇಲೆ ಊಟನೂ ಕೂಡ ಮಾಡಿಲ್ಲ. ಆ್ಯಂಡ್ ಪೂಜೆ ಇನ್ನೇನು ನೈವೇದ್ಯ ಆಗಲಿ, ನೈವೇದ್ಯ ಆದಮೇಲೆ ಊಟ ಮಾಡೋಣ ಅಂತ ಅಂದ್ಕೊಂಡೆ. ಇದು ನನ್ನ ಔಟ್ಫಿಟ್ ತೋರಿಸ್ಬಿಡ್ತೀನಿ. ಹಳೇದು ನನ್ನ ಲೆಹೆಂಗಾ ಇತ್ತು ಆಯಿತಾ. ಐ ಥಿಂಕ್ ಇದಕ್ಕೆ 4 ವರ್ಷ ಆಗಿರ್ಬೋದು ಈ ಲೆಹೆಂಗಕ್ಕೆ. ಅದಕ್ಕೆ ನಾನು ಸೀರೆ ಗೋಲ್ಡನ್ ಸ್ಯಾರಿನ ಪ್ಲೇಟ್ಸ್ ಮಾಡಿಕೊಂಡು ಈ ಥರ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಇದು ಸೀರೆನ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸಂಜೆ ಸೀರೆ ಉಡ್ಕೊಳ್ಳೋಣ. ಇವಾಗ ಸೀರೆ ಉಡ್ಕೊಳಕ್ಕೆಲ್ಲ ಆಗಲ್ಲ, ಹಿಂಸೆ ಆಗುತ್ತೆ ಅಂತ ಈ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ. ಸೊ ನಮ್ಮನೆ ಲಕ್ಷ್ಮಿ ಹೇಗಿದೆ ಗೈಸ್? ಹೇಳಿ ಬನ್ನಿ. ನಮ್ಮನೆಯ ಲಕ್ಷ್ಮಿ ಚೆನ್ನಾಗಿದೆಯಾ? ಅದು ಲಾಸ್ಟಿಗೆ ಅದು ಪಿನ್ ಕೂರಲಿಲ್ಲ, ಸೊ ಅದಕ್ಕೆ ಆ ಕಡೆ ಸೈಡು ಹಿಂಗೆ ಹೋಗ್ಬಿಟ್ಟಿದೆ. ನಮ್ಮನೆಗೆ ಇನ್ನೊಬ್ಳು ಲಕ್ಷ್ಮಿ ಬಂದು ಒಂಚೂರು ದೂರ ಇನ್ನೂ ದೂರ. ಇವಾಗ ಕುಂಕುಮ ಕೊಡ್ತೀಯ, ಸಾಯಂಕಾಲ ಕೊಡ್ತೀಯ? ಸಂಜೆ ನಿಮ್ಮಮ್ಮ ನೀನು ಒಟ್ಟಿಗೆ ಬರ್ತೀರಲ್ಲ, ಅವಾಗ ಒಟ್ಟಿಗೆ ಕೊಡ್ತೀನಿ ಕುಂಕುಮ. ಆಯಿತು. ಇವಾಗ ಏನು ಕೊಡ್ತೀರಾ? ಒಟ್ಟು ಹಸಿತಿದೆ. ಎಷ್ಟೊತ್ತಿಗೆ 4:15, 3:15 ಗೆದ್ದಿದ್ದು.
ಇವಳು 4:30 ಅಂತಿದ್ದಾಳೆ. ಆಂಟಿ ಒಳಗೆ ಅವಾಗಿಂದ ಬೈತಾರೆ. 4:30 ಎಬ್ಬಿಸ್ತಿದ್ದೀನಿ, 6 ಗಂಟೆಗೆ ಎದ್ದಿದ್ದಾಳೆ. ಸುಳ್ಳು, 6 ಗಂಟೆಗೆ ಇಲ್ಲೆಲ್ಲ ನೆಲ ಒರೆಸ್ತಿದ್ದೆ ನಾನು. ಆಂಟಿ ಹಂಗೆ ಬೈದ. ನಮ್ಮಮ್ಮ ಹಂಗೇನೆ ನನಗೆ 8 ಗಂಟೆ ಆಯಿತು ಅಂತ ಎಬ್ಸಿದ್ ನಮ್ಮಮ್ಮ. ಭೂಮಿಗೆ ಈಗ ನಾನೇ ಅಡುಗೆ ಮಾಡಿದೆ ಅಂತ ಹೇಳ್ತಾರೆ. ನಾನು ಹೇಳಲ್ಲ ಆ ಥರ, ನಾನು ಸುಳ್ಳು ಉಂಡೆ ಕಟ್ಟು ಅಂದ. ಉಂಡೆ ನಾನೇ ಎಲ್ಲ ಕಟ್ತೇನೆ. ನಿಜ ನಿಜ ಹೇಳೋದು, ಸತ್ಯತೆ ನೈಜತೆ. ಅವಳಿಗೆ ಏನು ಸ್ಪೆಷಲ್ ಆಂಟಿ? ಇವತ್ತು ಗಸಗಸೆ ಪಾಯಸ, ಪಲಾವ್, ಪಲಾವ್, ನೀನು ಅಂತೀನಾ? ಕೋಸಂಬರಿ, ಕೋಸಂಬರಿ, ಅನ್ನ ಸಾರು, ಮೊಸರನ್ನ, ರವೆ ಉಂಡೆ. ಜೊತೆಗೆ ಎದ್ಲು ಹೇಳು. ಅಯ್ಯೋ, 3:30 ಇಟ್ಟಿದ್ದು ನೀನು 5, ನಾನು ಎದ್ದಿದ್ದೆ 5 ಗಂಟೆ. 4:15 ಎದ್ದಿದ್ದೆ. ಪ್ಲೀಸ್ ಮಾತಾಡಬೇಡ, ಪ್ಲೀಸ್ ಮಾತಾಡಬೇಡ ಆಂಟಿ. 8 ಗಂಟೆ ಆಯ್ತು ಎದ್ದೇಳೆ, 8 ಗಂಟೆ ಎದ್ದು ನೋಡಿದಾಗ ಅಯ್ಯೋ ನಾಳೆ ಸುಳ್ಳು, ಅವಳು ಎದ್ದಿದ್ದು 5:15ಗೆ. ಅಮ್ಮ 5:30ಗೆ ನೆಲ ಒರೆಸ್ತಿದ್ದೆ. ನಿಜ ಹೇಳ್ತೀನಿ ಅಂದ್ರೆ ನಾನೆಲ್ಲ ಮಾಡಿದ್ದೆ ಕಣೆ. ಅವ ರಾತ್ರಿ ಎಷ್ಟು ಗಂಟೆ ಮಲಗಿದ್ದು? 1:30ಗೆ ಮಲಗಿದ್ದು ನಾನು. 1:30, 2:30, 2:30, 3:00, 4:00, 3:00 ನಾನು ನಿದ್ದೆ ಮಾಡಿದ್ದು. ಅದು ಕನ್ಸಲ್ಲೆಲ್ಲ ಬರ್ತಿತ್ತು ದೇವ್ರು. ಯಾಕೆ ಅಂದ್ರೆ ಲಕ್ಷ್ಮಿ ಬರ್ಲಿ ಅಂತ ಹೇಳ್ಬಿಟ್ಟು ಅವಳು ಆ ತರ ಮಾಡಿದ್ದಿಲ್ಲ ಅಂದ್ರೆ ಆ ತರ ಮಾಡ್ತಿರ್ಲಿಲ್ಲ. ಎಲ್ಲರೂ ಅಷ್ಟೇ ಲಕ್ಷ್ಮಿ ಬರ್ಲಿ ಅಂತ ಹೇಳಿ ಪೂಜೆ ಮಾಡೋದು. ಏ 200 ರೂಪಾಯಿ ಅಂತ ಅಂದ್ರಲ್ಲ. ವಾ ದೇವ್ರೇ, ಮಲ್ಗೆ ಹೂವು 300 ರೂಪಾಯಿ ಮಾರು. ವಶ್, ಸರಿ ತಗೊಂಬ, ಇದಿಲ್ಲ. ಅಲ್ಲ, ಹಬ್ಬ ಮುಗೀತಲ್ವಾ, ಕಮ್ಮಿ ಆಗ್ಬೇಕಲ್ವಾ ಇಷ್ಟೊತ್ತಿಗೆ? ಸಂಜೆಗೆ ಸ್ಟಾರ್ಟ್ ಆಗಲ್ವಾ ಕುಂಕುಮಕ್ಕೆಲ್ಲ? 300 ರೂಪಾಯಿ ಒಂದು ಮಾರು. ಫ್ಲವರ್ ಬಿಸ್ನೆಸ್ ಮಾಡೋಣ. ನೆನ್ನೆ ಅಷ್ಟಕ್ಕೇನೆ 2,000 ರೂಪಾಯಿ ಆಯಿತು. 2 ಅಲ್ಲ, 6,000 ರೂಪಾಯಿ ಖರ್ಚು ಮಾಡಿರೋದು ಹೂವಿಗೆ 6,000 ರೂಪಾಯಿ ಆಯ್ತಾ? ಹೌದು. ಮರ್ತೇ ಹೋಯ್ತು ನನಗೆ. ಒಂದು ಮಾರು ಮಾಳ ತಾಂಬರ್ಬೇಡ 300ಕ್ಕೆ. ನಿಂಗೆ ಮಾರ್ ಅಂದ್ರೆ ಗೊತ್ತು ತಾನೆ? 11 ಗುಡ್. ಅಯ್ಯೋ, ಅಷ್ಟೊಂದು ಎಲ್ಬೋಡಲ್ವಂತೆ. ಬಾರಪ್ಪ ಸರಿ, ಬೇಗ ಬಾರಪ್ಪ. ಹೋಯ್ತು. ನಾನು ಫ್ಲವರ್ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಂಡೆ. ನಾನು ಅದು ಅಷ್ಟೇ. ಹಬ್ಬದಲ್ಲಿ ಮಾತ್ರ. ನಾನು ಅಷ್ಟೇ, ಒಂದು ತೋಟ ತಗೊಂಡು ಹೂವಿಂದೆಲ್ಲ ಹಾಕಿ, ಒಂದು ಕಡೆ ಚೆಂಡು ಹೂವು, ಒಂದು ಕಡೆ ರೋಸು, ಒಂದು ಕಡೆ ಮಲ್ಲಿಗೆ ಹೂವು, ಒಂದು ಕಡೆ ಸೇವಂತಿಗೆ, ಇಷ್ಟು ಹಾಕಿ ಬಿಸ್ನೆಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲ, ಇಷ್ಟಿಷ್ಟಕ್ಕೆ ಒಂದೊಂದು ಮಾರಿಗೆ 300 ರೂಪಾಯಿ ಕೊಟ್ಟರೆ ನಾವು ಎಲ್ಲಿಗೆ ಹೋಗಬೇಕು? 11, 12ಕ್ಕೆ ಇವಾಗ 11, 12ಕ್ಕೆ 11, 12, 11, 12ಗೆ ನಾವು ಬ್ರಂಚ್ ಮಾಡ್ತಾಯಿದ್ದೀವಿ. ಬ್ರಂಚ್ ಚಲೋ. ಅದು 11, 12, 11, 12, 11, 12 ಅಲ್ಲ. ಗೊತ್ತಾಯಿತು. ಹಾಂ, ನಡಿ ಬಾ, ಇನ್ನು ಸ್ಪಷ್ಟವಾಗಿ ಕಲಿಸ್ತೀನಿ ನಾನು. ಸ್ಪಷ್ಟತೆಗೆ ಇನ್ನೊಂದು ಹೆಸರು ಭೂಮಿಕಾ ಅಂತ ಬರ್ಬೇಕು ನೆಕ್ಸ್ಟಿಂದ. ಆ ಥರ ಮಾಡ್ತೀನಿ ನಿನ್ನ. ನನ್ನ ಟೀಚರ್ ನಾಳೆಯಿಂದ ಇವರೇನೆ ಮಾಡು. ನಾಳೆಯಿಂದ ಹೊಟ್ಟೆ ಬಾನೆ. ಸಾರಿ, ನಿಮಗೂ ಹೊಟ್ಟೆ ಹಸ್ತಿದೆ. ಬನ್ನಿ ಹೋಗೋಣ. ಹಾಯ್ ಮೇಡಮ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹೇಳಕ್ಕೆ ಇವಾಗ ಸಂಜೆಗೆ ಅರ್ಶಿನ ಕುಂಕುಮಕ್ಕೆ ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಏನೇನಿದೆ ಅಂದರೆ ಬ್ಲೌಸ್ ಪೀಸು ಆ್ಯಂಡ್ ಹೂವು, ಎಲೆ ಅಡಿಕೆ, ಆಮೇಲೆ ಡ್ರೈ ಫ್ರೂಟ್ಸು, ಆ್ಯಂಡ್ ಇದು ಕವರ್ ಮಾಡೋಕ್ಕೆ ಒಂದು ಫ್ರೂಟು, ಆಮೇಲೆ ಈ ಸರಿ ಒಂದು ನಿಮಿಷ, ಆ್ಯಂಡ್ ಇದು ಅರ್ಶಿನ ಕುಂಕುಮ ಒಂಥರ ಡಿಫ್ರೆಂಟಾಗಿದೆ, ಅದಕ್ಕೆ ತರಿಸಿದ್ದು. ಹಸು ಇದೆ, ವಿತ್ ಹಸು. ಸೊ ಈ ಸರಿ ನಾನು ಬೆಳ್ಳಿ ಕಾಯಿನ್ನ ಕೊಡ್ತಾಯಿದ್ದೀನಿ ರಿಟರ್ನ್ ಗಿಫ್ಟಾಗಿ. ಈ ಥರ ಲಕ್ಷ್ಮಿ ಇದೆ ಡಿಸೈನ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ ಗೈಸ್, ಇಷ್ಟೇ. ಸೊ ಇವಾಗ ಪ್ಯಾಕ್ ಮಾಡಬೇಕು. ಒಂದು ರೀಲಲ್ಲಿ ನೋಡಿದ್ದೆ ಆಯಿತಾ ಈ ಸರಿ. ಸೊ ಬ್ಲೌಸ್ ಪೀಸ್ನ ರೋಲ್ ಮಾಡೋದು, ಅದನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ.
ಈ ಥರ. ಹೇಗಿದೆ? ಎಲೆ ಅಡಿಕೆ, ಈ ಕವರ್ ಒಳಗೆ ಮತ್ತೊಂದು ಕವರ್, ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಂಡ್ ಈ ಅರಿಶಿನ ಕುಂಕುಮ, ಆಮೇಲೆ ಒಂದು ರೋಸ್ ಗುಲಾಬಿ. ಇವಾಗ ಒಂದು ಸಂಪೂರ್ಣವಾದ ರಿಟರ್ನ್ ಗಿಫ್ಟ್ ರೆಡಿ ಆಗಿದೆ. ಈ ಥರನೇ 9 ಮಾಡಬೇಕು. ಇವಾಗ ನಾನು ಚೇತು ರೆಡಿ ಮಾಡಿ ಪ್ಯಾಕ್ ಮಾಡಿ ಇಲ್ಲಿಗೆ ಇಟ್ಟಿದ್ದೀವಿ. ಆ್ಯಂಡ್ ಈ ಒಂದು ರಿಟರ್ನ್ ಗಿಫ್ಟ್ ನಿಮಗೆ ಇಷ್ಟ ಆಗಿದ್ದರೆ ನೀವು ನೆಕ್ಸ್ಟ್ ಹಬ್ಬಗಳಿಗೆ ಟ್ರೈ ಮಾಡ್ಬೋದು. ಈ ತಿಂಗಳಲ್ಲಿ ಗೌರಿ ಗಣೇಶ ಹಬ್ಬ ಬರ್ತಿದೆ, ಸೊ ಟ್ರೈ ಮಾಡಿ. ಆ್ಯಂಡ್ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಸಂಜೆ ಪೂಜೆ ಮತ್ತು ಕುಂಕುಮ ಕರೆದಿದ್ದೀನಿ ಎಲ್ಲರನ್ನೂ. ಸೊ ಆ ಒಂದು ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಡೋಂಟ್ ಫರ್ಗೆಟ್ ಸಬ್ಸ್ಕ್ರೈಬ್ ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್. ಡಾಕ್ಟರ್ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ. ಅಯ್ಯೋ